ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ರಿಲೀಫ್ ಸಿಕ್ಕಿದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ. ಇವತ್ತು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಕಾಂಗ್ರೆಸ್ ಕಚೇರಿಯಿಂದ ಬಿಜೆಪಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಸಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಪ್ರಯತ್ನ ಮಾಡಲಾಗಿದೆ. ಮಂಡ್ಯದಲ್ಲೂ ಕೂಡ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಪ್ರೊಟೆಸ್ಟ್ ಇದು. ರಾಜ್ಯದ ನಾನಾ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಸಿಕ್ಕಿಹಾಕಿಕೊಳ್ಳುವಂಥ ಅಥವಾ ಸಿಕ್ಕಿಸಲಿಕ್ಕೆ ಬಿಜೆಪಿ ಪಿತೂರಿ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಕ್ಷಣ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೆಂಡ ಕಾರಿದ್ದಾರೆ. ನೂರಾರು ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ಈ ಒಂದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡುತ್ತಾರೆ. ಯಲ್ಲಪ್ಪ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆದಿತ್ತು. ಹುಬ್ಬಳ್ಳಿಯ ಪ್ರತಿಭಟನೆಯ ಹೈಲೈಟ್ಸ್ ಏನು? ದಶರಥ್, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಇಡಿ ಏನು ವಿಶೇಷವಾಗಿ ಇಲ್ಲಿಂದ ದೋಷಾರೋಪ ಪಟ್ಟಿಯನ್ನ ದೆಹಲಿಯ ಒಂದು ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡಿತ್ತು. ಈ ಸಂಪುಟಕ್ಕೆ ಈಗಾಗಲೇ ವಿಶೇಷ ನ್ಯಾಯಾಲಯ ಈ ದೋಷಾರೋಪ ಪಟ್ಟಿಯನ್ನ ನಿರಾಕರಣೆ ಮಾಡಿದೆ. ಹೀಗಾಗಿ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಅಂದ್ರೆ ಬಿಜೆಪಿ ಇಲ್ಲಂದ್ರೆ ಬೇಕು ಅಂತಲೇ ನಮ್ಮ ನಾಯಕರ ಮೇಲೆ ಇಲ್ಲಂದ್ರೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಇಡಿಗಳನ್ನ ಇಲ್ಲಿ ಅಂದ್ರೆ ಸಂಸ್ಥೆಗಳನ್ನ ಮುಂದಿಟ್ಟುಕೊಂಡು ಇಲ್ಲಿ ಅಂದ್ರೆ ದುರ್ಬಳಕೆ ಮಾಡಿಕೊಳ್ಳದೆ ಅಂತ ಮತ್ತು ಇಲ್ಲಿ ನಮ್ಮ ನಾಯಕರ ನಡುವೆ ಇಲ್ಲಂದ್ರೆ ಮುಖಕ್ಕೆ ಕಪ್ಪು ಬಚ್ಚುವಂತ ಕೆಲಸವನ್ನ ಮಾಡ್ತಿದೆ ಅಂತೇಳಿ ಅವರ ಹೆಸರಿಗೆ ಈ ರೀತಿಯಾದ ಕಳಂಕ ತರ್ತಿದೆ ಅಂತೇಳಿ ಇವತ್ತು ರಾಜ್ಯದಂತಹ ಕಾಂಗ್ರೆಸ್ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಇದಂತಹ ಒಂದು ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಎರಡು ಜಿಲ್ಲಾಧ್ಯಕ್ಷ, ಒಂದ್ ಕಡೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಇರ್ಬೋದು, ಇನ್ನೊಂದು ಕಡೆ ಅಂತಂದ್ರೆ ಧಾರವಾಡ ಗ್ರಾಮೀಣ ಜಿಲ್ಲಾಧ್ಯಕ್ಷ ಇರ್ಬೋದು, ಇಬ್ಬರು ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯ ಅರವಿಂದ ನಗರದಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಎಲ್ಲಾ ಸಿದ್ಧತೆಯನ್ನ ಇವತ್ತು ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ರು. ಕಾರವಾರ ರಸ್ತೆಯಲ್ಲಿರುವಂತಹ ಈ ಒಂದು ಪ್ರತಿಭಟನೆ ಕಾಂಗ್ರೆಸ್ ಕಚೇರಿಯಿಂದ ಪ್ರತಿಭಟನೆ ಆರಂಭವಾಗಿ ಇಲ್ಲಂದ್ರೆ ನೇರವಾಗಿ ಬಿಜೆಪಿ ಕಚೇರಿಗೆ ಬರ್ತಾರೆ. ಬಿಜೆಪಿ ಒಂದು 200 ಮೀಟರ್ ದೂರ ಹಂತದಲ್ಲೇ ಅವರನ್ನ ತಡೆಯುವಂತಹ ಕೆಲಸವನ್ನ ಇಲ್ಲಿ ಅಂತಂದ್ರೆ ಪೊಲೀಸರು ಮಾಡ್ತಾರೆ. ಮುಂಚಿತವಾಗಿ ಪೊಲೀಸರಿಂದ ಸುಮಾರು ಇಲ್ಲಂತಾರೆ 5ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್, ಓರ್ವ ಇಸಿಪಿ ಮತ್ತು ಸುಮಾರು 100ಕ್ಕೂ ಹೆಚ್ಚು ಇಲ್ಲಂದ್ರೆ ಸಿಬ್ಬಂದಿಗಳನ್ನ ಇಲ್ಲಂದ್ರೆ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿರ್ತಾರೆ. ಯಾಕಂದ್ರೆ ಏನಾದ್ರೂ ಬಿಜೆಪಿ ಆಫೀಸ್ಗೆ ಇಲ್ಲಂದ್ರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ ಮತ್ತೆ ಇಲ್ಲಂದ್ರೆ ಕೆಟ್ಟಂತ ಒಂದು ಮೆಸೇಜ್ ಹೋಗುತ್ತೆ ಅಂತೇಳಿ ಎಲ್ಲರನ್ನೂ ಬಂಧಿಸಿ ಈಗಾಗಲೇ ಅಂತಾರೆ ಒಂದು ವಶಕ್ಕೆ ಅಂದ್ರೆ ಏನು 50ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದೆ. ಇದರಲ್ಲಿ ವಿಶೇಷವಾಗಿ ಇವತ್ತು ಮಹಿಳಾ ಜಿಲ್ಲಾಧ್ಯಕ್ಷರು ಇರ್ಬೋದು ಮತ್ತು ಯೂತ್ ಘಟಕದ ಕಾಂಗ್ರೆಸ್ ಯೂತ್ ಘಟಕದ ಜಿಲ್ಲಾಧ್ಯಕ್ಷರು ಸಹ ಇಲ್ಲಿ ಅಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನೆ ಯುದ್ಧಕ್ಕೂ ಸಹ ಇಲ್ಲಿ ಅಂದ್ರೆ ಬಿಜೆಪಿಯ ನಾಯಕರ ವಿರುದ್ಧ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಸಹ ಇಲ್ಲಿ ಅಂತ ಒಂದು ಘೋಷಣೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಬಂದವು. ಅದರಲ್ಲಿ ಬಿಜೆಪಿಯ ಇಬ್ಬರು ಒಂದ್ ಕಡೆ ಅಂದ್ರೆ ಬಿಜೆಪಿಯ ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಕಾಂಗ್ರೆಸ್ ಇಬ್ರು ಜಿಲ್ಲಾಧ್ಯಕ್ಷರು ನೇರವಾಗಿ ಇಲ್ಲಿ ಅಂದ್ರೆ ನರೇಂದ್ರ ಮೋದಿ ಆರೋಪ ಮಾಡಿದ್ರು. ಯಾರೋ ಒಬ್ರು ಇಲ್ಲಿ ಅಂತಂದ್ರೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಸಂಬಂಧಪಟ್ಟಾಗ ಏನು ದೂರನ್ನ ಕೊಡ್ತಾರೆ, ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಇಡಿ ದೋಷಾರೋಪ ಪಟ್ಟಿ ಯಾವ ಉದ್ದೇಶಕ್ಕೆ, ಕೇವಲ ಇಲ್ಲಿ ಅಂದ್ರೆ ನಮ್ಮ ನಾಯಕರಿಗೆ ಇಲ್ಲಿ ಅಂದ್ರೆ ಹೆಸರನ್ನ ಕೆಡಿಸ್ಲಿಕ್ಕೆ ಹೋಗ್ತಾರೆ, ನಾವು ಸಹ ಇಲ್ಲಿ ಅಂದ್ರೆ ಮೋದಿ ವಿರುದ್ಧ ದೂರು ಕೊಡ್ತೀವಿ, ಇಡಿ ಇಲ್ಲಿ ವಿಚಾರಣೆ ಮಾಡುತ್ತಾ ಅನ್ನೋದು ಸಹ ಇಲ್ಲಿ ಅಂದ್ರೆ ಪ್ರಶ್ನೆ ಮಾಡಿದ್ರು. ದಶರಥ್, ಎಸ್, ಥ್ಯಾಂಕ್ ಯು ಯಲ್ಲಪ್ಪ.